ಶೆಟ್ಟಿ ಅಂತ ರಕ್ಷಿತಾ ಶೆಟ್ಟಿ ಮರ್ಯಾದೆ ಕ್ರಾಸ್ ಮಾಡ್ತೀನಿ, ಅರ್ಥ ಆಯ್ತಾ? ಬಿಗ್ ಬಾಸ್ ಮನೇಲಿ ಭದ್ರಕಾಳಿಯಾದ ರಕ್ಷಿತಾ ಶೆಟ್ಟಿ, ಧ್ರುವಂತ್ ಎದುರುಗಡೆ ಮಹಾಕಾಳಿಯಾದಂತ ರಕ್ಷಿತಾ ಶೆಟ್ಟಿ. ಹೌದು, ಇವತ್ತಿನ ಈಗಷ್ಟೇ ಬಿಗ್ ಬಾಸ್ ನ ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಭದ್ರಕಾಳಿ ಮಹಾಕಾಳಿಯಾಗಿ ಬದಲಾಗ್ತಿರ್ತಕ್ಕಂಥದ್ದು. ನಾಗವಲ್ಲಿಗಿಂತ ಒಂದು ಕೈ ಮೇಲೆ ಬದಲಾಗಿ ಧ್ರುವಂತ್ ಬೆಡ್ನೆಲ್ಲ ಕಿತ್ತು, ಧ್ರುವಂತ್ ಬಟ್ಟೆಗಳನ್ನೆಲ್ಲ ಕಿತ್ತು ಎಸಿತಾ ಇರ್ತಕ್ಕಂಥದ್ದು. ತುಂಬಾ ಜನ ನೋಡಿದವ್ರಿಗೆಲ್ಲ ರಕ್ಷಿತಂಗೆ ಹುಚ್ಚು ಬಂತ ಅನ್ನೋ ರೀತಿ ಆಗಿರ್ಬೋದು. ಹಾಗಾದ್ರೆ ನಿಜಕ್ಕೂ ರಕ್ಷಿತಾ ಶೆಟ್ಟಿ ಹುಚ್ಚಿ ತರ ಆಡ್ತಿರೋದು ಯಾಕೆ? ಆ ಒಂದು ಸಣ್ಣ ಹಿಂಟ್ ಬಿಟ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡೋಣ. ಮೊದಲನೇದಾಗಿ ಇವತ್ತೇನೆಲ್ಲ ನಡೀತಿದೆ ಬಿಗ್ ಬಾಸ್ ಮನೇಲಿ, ಆ ಒಂದು ಸಣ್ಣ ಹಿಂಟ್ ನ ಇಟ್ಕೊಂಡು ನಾವು ಮಾತಾಡೋಣ. ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಜೋಡಿಗಳಾಗಿ ಆಡಬೇಕಿದೆ. ನೀವಿಬ್ಬರು ಜೋಡಿಗಳನ್ನು ಆಯ್ಕೆ ಮಾಡಬೇಕು. ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಜೋಡಿಗಳಾಗಿ ಆಟನ ಆಡಬೇಕು. ಅಂದ್ರೆ ಇವತ್ತಿನ ಒಂದು ಟಾಸ್ಕ್ ಏನಿದೆ ಅದನ್ನ ಜೋಡಿಗಳಾಗಿ ಆಡಬೇಕು. ಹಾಗಾದ್ರೆ ಆ ರೀತಿ ಜೋಡಿಗಳನ್ನ ಯಾರನ್ನ ಚೂಸ್ ಮಾಡ್ತೀರಾ ಅಂತಂದೇಳಿ ಬಿಗ್ ಬಾಸ್ ಒಂದು ಆದೇಶ ಕೊಟ್ಟಿದೆ. ಸೊ ಈ ಒಂದು ಟಾಸ್ಕ್ ಅನ್ನ ಆಡೋದಕ್ಕೆ ಇಬ್ಬಿಬ್ರು, ಈ ಕಡೆ ಟೀಮಲ್ಲಿ ಇಬ್ರು, ಈ ಕಡೆ ಟೀಮಲ್ಲಿ ಇಬ್ಬರನ್ನ ಅವರು ಇವಾಗ ಚಾಯ್ಸ್ ಮಾಡಬೇಕು. ಸೊ ಆ ರೀತಿ ನೋಡ್ಕೊಂಡಾಗ ಈ ಒಂದು ಪವರ್ನ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾರೆ. ಇವರಿಬ್ರು ಕೂಡ ಯೋಚನೆ ಮಾಡಿ ಒಮ್ಮತದಲ್ಲಿ ಒಂದು ನಿರ್ಧಾರನ ಹೇಳ್ಬೇಕು. ಸೊ ಆ ರೀತಿ ನೋಡಿದಾಗ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ರು ಕೂಡ ಒಮ್ಮತದ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೋ ಅಥವಾ ಕಿತ್ತಾಡ್ಬಿಟ್ಟು ಹಳ್ಳ ಹಿಡ್ಕೊಂತಾರೋ ಗೊತ್ತಿಲ್ಲ. ಸೊ ಇವತ್ತಿನ ಪ್ರಮೋದಲ್ಲಿ ಅದೇ ಆಗ್ತಾ ಇರೋದು. ಒಂದು ಡಿಸಿಷನ್ ತಗೊಳಕ್ಕಾಗದೆ ಯಾವ ರೀತಿ ಎಲ್ಲ ಕಿತ್ತಾಡ್ಕೋತಾ ಇದ್ದಾರೆ, ಅದೇ ಇವತ್ತಿನ ಪ್ರೊಮೋ ಇಲ್ಲಿ. ಬನ್ನಿ ನೆಕ್ಸ್ಟ್ ಏನೆಲ್ಲ ಆಗ್ತಿದೆ ನೋಡೋಣ. ಸೂರಜ್ ಗಿಲ್ಲಿ ಆಗ್ಲಿ, ಕಾವ್ಯ ಮತ್ತೆ ರಘು ಇಲ್ಲ, ಯಾಕೆಂದ್ರೆ ಒಂದು ಸೈಡ್ ಅಲ್ಲಿ ನನ್ಗೆ ಡಿಸರ್ವಿಂಗ್ ಅವರಿಗೆಲ್ಲ ಹಾಕ್ಲಿಕ್ಕೆ ಉಂಟು. ಓಕೆ, ಸೂರಜ್ ಮತ್ತೆ ಗಿಲ್ಲಿ, ಕಾವ್ಯ ಮತ್ತೆ ಮ್ಯೂಟೆಂಟ್ ರಘು ಇವರಾಗ್ಲಿ ಅಂತಂದೇಳಿ ಧ್ರುವಂತ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಬೇಡ, ಒಂದು ಕಡೆ ಡಿಸರ್ವಿಂಗ್ ಇರೋರು ಅಂತಾರೆ ಬೇಕು ನನಗೆ ಅಂತಂದೇಳಿ ರಕ್ಷಿತಾ ಶೆಟ್ಟಿ. ಸೊ ಇದು ಇವತ್ತಿನ ಒಂದು ಜಗಳಕ್ಕೆ, ಒಂದು ಜಗಳ ಶುರು ಆಗೋದಕ್ಕೆ ಇರ್ತಕ್ಕಂಥ ರೀಸನ್. ಸೊ ಹಾಗಾದ್ರೆ ಧ್ರುವಂತ್ ಅವರು ಹೇಳಿದ್ದು ತಪ್ಪಾಯ್ತಾ? ಧ್ರುವಂತ್ ಅವರು ಚೂಸ್ ಮಾಡಿದಂಥ ಹೆಸರುಗಳಲ್ಲಿ ಏನಾದರೂ ಮಿಸ್ಟೇಕ್ ಇದೆನಾ? ಸೊ ಹಂಗೆ ನೋಡ್ಕೊಳ್ಳೋದಾದ್ರೆ ನನಗೆ ಎಲ್ಲೋ ಒಂದು ಕಡೆ ಧ್ರುವಂತ್ ಅವ್ರು ಹೇಳಿದ್ದು ಸರಿ ಅಂತ ಅನಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೂರಜ್ ಮತ್ತೆ ಗಿಲ್ಲಿ, ಈ ಕಡೆ ಮ್ಯೂಟೆಂಟ್ ರಘು ಮತ್ತೆ ಕಾವ್ಯ. ಈಗ ನೀವು ಒಂದ್ಸಲ ಥಿಂಕ್ ಮಾಡಿ, ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರನ್ನು ಕೂಡ ಒಂದೇ ಟೀಮಿಗೆ ಬಿಡಕ್ಕಾಗಲ್ಲ. ಅಪ್ಪಿ ತಪ್ಪಿ ಬಿಟ್ರೆ ಟೀಮ್ ಓಡಿಸ್ಕೊಳ್ಳುತ್ತೆ, ಸೋಲ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋಂಥದ್ದು. ಬಿಕಾಸ್ ಇವಳು ಕೂಡ ವೀಕ್ ಇದ್ದಾಳೆ, ಗಿಲ್ಲಿ ಕೂಡ ವೀಕ್ ಇದ್ದಾನೆ. ಟಾಸ್ಕ್ ಅಂತ ಬಂದಾಗ ಇಬ್ರು ಕೂಡ ವೀಕ್ ಇದ್ದಾರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇನ್ನೂ ಹೇಳಂಗಿಲ್ಲ. ಈ ಕಡೆ ಸೂರಜ್ ಮತ್ತೆ ಮ್ಯೂಟೆಂಟ್ ರಘು ಇವರಿಬ್ಬರನ್ನು ಕೂಡ ಒಂದೇ ಟೀಮ್ಗೆ ಹಾಕಂಗಿಲ್ಲ. ಅದನ್ನ ಹೊರತುಪಡಿಸಿ ಸೂರಜ್ ಮತ್ತೆ ಕಾವ್ಯ, ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಹಾಕಬಹುದಾಗಿತ್ತು. ಬಟ್ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಅದನ್ನ ರಕ್ಷಿತಾ ಶೆಟ್ಟಿ ಅಪೋಸ್ ಮಾಡಿರ್ಬೋದು, ಅಥವಾ ಆಟದ ರೂಲ್ಸ್ ಬೇರೆ ಇರ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಧ್ರುವಂತ್ ಅವ್ರು ಹೇಳಿದ ಪ್ರಕಾರ ನಾವು ನೋಡ್ಕೊಳ್ಳೋದಾದ್ರೆ ಸೂರಜ್ ಮತ್ತೆ ಗಿಲ್ಲಿನ ಹಾಕಿದ್ದೆ ಆದ್ರೆ ಗಿಲ್ಲಿ ಒಂದು ಲೆಕ್ಕದಲ್ಲಿ ಬುದ್ಧಿವಂತಿಕೆಯಿಂದ ಎಲ್ಲೋ ಒಂದು ಕಡೆ ಕೆಲವೊಂದು ಗೇಮ್ಗಳಲ್ಲಿ ಆಡೋದಕ್ಕೆ ಶ್ರೇಷ್ಠವಾದಂಥವನು. ಈ ಕಡೆ ಸೂರಜ್ ಫಿಸಿಕಲ್ ಟಾಸ್ಕ್ ಬಂದಾಗ ಆಡೋದಕ್ಕೆ ಸೂಟೇಬಲ್. ಆ ಕಡೆ ನೋಡಿದ್ರೆ ಮ್ಯೂಟೆಂಟ್ ರಘು ಅವರು ಫಿಸಿಕಲ್ ಟಾಸ್ಕ್ ಬಂದಾಗ ಚೆನ್ನಾಗಿ ಆಡ್ತಾರೆ. ಕಾವ್ಯ ಒಂದು ಮೈಂಡ್ ಗೇಮ್ ಬಂದಾಗ ಸ್ವಲ್ಪ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಆಡುವಂಥ ಗೇಮ್ಗಳು ಬಂದಾಗ ಸೂಕ್ಷ್ಮವಾಗಿ ಆಡ್ತಾಳೆ. ಸೊ ಈ ಒಂದು ಪೇರ್ ಚೆನ್ನಾಗಿತ್ತು. ಬಟ್ ಇದು ಬೇಡ, ನನಗೆ ಡಿಸರ್ವಿಂಗ್ ಇರೋವಂಥವ್ರೆ ಒಂದು ಕಡೆ ಬೇಕು ಅಂತ. ಸೊ ಆ ರೀತಿ ಕಾವ್ಯ ಹೇಳೋ ರೀತಿ ಏನಾದ್ರು ನೋಡಿದ್ದೆ ಆದರೆ, ಕಾವ್ಯ ಹೇಳೋ ರೀತಿ ಥಿಂಕ್ ಮಾಡೋದಾದ್ರೆ ಸೂರಜ್ ಮತ್ತೆ ಮ್ಯೂಟೆಂಟ್ ರಘು ಅವ್ರನ್ನ ಹಾಕ್ಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಕಡೆ ತಪ್ಪು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಆದರೂ ಕಾವ್ಯ ಹೇಳೋ ರಕ್ಷಿತಾ ಹೇಳೋ ಪ್ರಕಾರ ಹೆಂಗೆ ಅಂತಂದ್ರೆ, ವೀಕ್ ಇರೋರು ಒಂದು ಕಡೆ, ಸ್ಟ್ರಾಂಗ್ ಇರೋರು ಒಂದು ಕಡೆ ಅಂತ ಆ ರೀತಿ ಏನಾದರೂ ಹೇಳಕ್ ಹೋಗಿ ಈ ಒಂದು ಜಗಳ ಶುರು ಆಗಿರ್ಬೋದು ಅಂತ. ಬನ್ನಿ ನೋಡೋಣ ಇದೆ ಆ ಒಂದು ಅವಾಂತರದಿಂದ ಏನೆಲ್ಲ ಜಗಳ ಶುರು ಆಗಿದೆ ನೋಡೋಣ. ಒಂದು ಸೆಕೆಂಡ್, ನಾನು ಅಕ್ಸೆಪ್ಟೇ ಮಾಡಲ್ಲ. ಓಕೆ, ನಾನು ಅಕ್ಸೆಪ್ಟೇ ಮಾಡಲ್ಲ. ನಿಮ್ಮ ಥರ ಅನ್ಫೇರ್ ಆಗಿ, ನಿಮ್ಮ ಥರ ಜಸ್ಟಿಸ್ ಇಲ್ಲದೆ ಆಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತಂದೇಳಿ ರಕ್ಷಿತಾ ಶೆಟ್ಟಿ ಕೊಡ್ತಿರೋ ರೀಸನ್ನು. ಈ ಕಡೆ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಥರ ನಾನು ಫೇರಾಗೆ ಆಡೋದು, ಫೇರಾಗೆ ಚೂಸ್ ಮಾಡೋದು, ನಿಮ್ಮ ಥರ ಅನ್ಫೇರ್ ಆಗಿ ಆಡೋದಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತಂದೇಳಿ ಧ್ರುವಂತ್ ಅವ್ರು ಕೊಡ್ತಿರೋದು. ಸೊ ಇದರಲ್ಲಿ ಯಾರ ಮಾತು ಸರಿ, ಯಾರ ಮಾತು ತಪ್ಪು, ಈ ಎರಡು ಮಾತುಗಳನ್ನ ಕೇಳಿದಾಗ ನನಗೆಲ್ಲ ಒಂದು ಕಡೆ ಅನ್ಸೋದೇನಪ್ಪ ಅಂತಂದರೆ, ಧ್ರುವಂತ್ ಒಂದು ಕಡೆ ಒಂದು ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡಿದ್ರೆ, ರಕ್ಷಿತಾ ಇನ್ನೊಂದು ಕಡೆ ಎಕ್ಸ್ಪೆರಿಮೆಂಟ್ ಮಾಡೋವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇದು ಕಾಣಿಸ್ತಾ ಇದೆ. ಓಕೆ, ಇವ್ರನ್ನ ಹಾಕಿ ಟ್ರೈ ಮಾಡೋಣ. ಬಿಕಾಸ್ ರಕ್ಷಿತಾ ಶೆಟ್ಟಿ ಗೊತ್ತು, ಬಿಗ್ ಬಾಸ್ ಅವ್ರು ಏನಿದ್ದಾರೆ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಇವ್ರನ್ನ ಕೊಟ್ಟರೆ ಹೆಂಗೆ, ಇವ್ರನ್ನ ಕೊಟ್ಟರೆ ಹೆಂಗೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಅದೇ ರೊಟ್ಟಿಗೆ ಒಂದು ಪಲ್ಯಕ್ಕೆ ಒಂದು ಮೊಸರು ಈ ಥರದ್ದೇ ತಿನ್ನೋದ್ರ ಬದಲು ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಮಾತುಗಳಿರುತ್ತೆ, ಅವಳ ಒಂದು ಡಿಸಿಷನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಹೇಳಿದಂಥ ಮಾತುಗಳು ಓಡಿಸ್ಕೊಳ್ಳೋದು ನಿಜ. ಬಟ್ ಆದರೆ ನಾವು ಒಂದು ಸಲ ಥಿಂಕ್ ಮಾಡ್ಬೋದು, ರಕ್ಷಿತಾ ಶೆಟ್ಟಿ ಚೂಸ್ ಮಾಡಿದಂಥ ನಾಮಿನೇಷನ್ ಅಂತ ವಿಚಾರಕ್ಕೆ ಬಂದಾಗ ರಾಶಿಕಾ, ಕ್ಯಾಪ್ಟನ್ ಆಗಿದ್ದಂಥ ರಾಶಿಕಾ ಇವ್ರನ್ನೇ ನಾಮಿನೇಟ್ ಮಾಡ್ತಾಳೆ ಅಂತಂದೇಳಿ ರಕ್ಷಿತಾ ಗೆಸ್ ಮಾಡಿದ್ಲು, ಗಿಲ್ಲಿ ಅಂತಂದೇಳಿ. ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತು. ಈ ಕಡೆ ಇನ್ನೊಂದು ಕಡೆ ಬಂದಾಗ ಸ್ಪಂದನ ಒಂದು ಹೆಸರನ್ನ ಗೆಸ್ ಮಾಡಿದ್ಲು. ಸೊ ಅದನ್ನ ಒಪ್ಕೊಳ್ಳಿಲ್ಲ ಧ್ರುವಂತ್.
ಅದನ್ನು ಹೊರತುಪಡಿಸಿ ಬೇರೆ ಯಾರದ್ದು ಹೆಸರನ್ನ ತಗೊಂಡು ರಜತ್ ಅವ್ರ ಹೆಸರನ್ನ ತಗೊಂಡಾಗ ಸೊ ಅದು ಎಲ್ಲೋ ಒಂದು ಕಡೆ ಒಡಿಸ್ಕೊಂತು. ಸೊ ಆ ಟೈಮಲ್ಲಿ ಸ್ಪಂದನ ಹೆಸರನ್ನ ನಾಮಿನೇಷನ್ಗೆ ಅಂತಂದೇಳಿ ರಾಶಿಕಾ ತಗೊಂಡಿದ್ಲು. ಸೊ ಇದನ್ನ ನೋಡಿದಾಗ ನನಗೆಲ್ಲ ಒಂದು ಕಡೆ ಬಿಗ್ ಬಾಸ್ನ ಒಂದು ರೂಟ್ ವೇ ಬೇಕಿರ್ತಕ್ಕಂಥ ಒಂದಷ್ಟು ಡಿಸಿಷನ್ಸ್ ರಕ್ಷಿತಾ ಶೆಟ್ಟಿ ತಗೋತಾ ಇದ್ದಾಳೆ ಅಂತಂದೇಳಿ ನನ್ನ ಒಂದು ಅನಿಸಿಕೆ. ಸೊ ಹಂಗಂತ ಇವಳು ಸರಿ ಇವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದರಿಂದ ಏನೇನೆಲ್ಲ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ ಒಂದು ಜಗಳ, ಏನೆಲ್ಲ ಮಾತಾಡ್ತಾರೆ, ಬನ್ನಿ ಈಗ ಶುರುವಾಗುತ್ತೆ ಆ ಕಡೆ. ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ನಿನಗೆ ಬಾಳ ಮರ್ಯಾದೆ ಕ್ರಾಸ್ ಮಾಡ್ತೀನಿ, ರಕ್ಷತಾ ಶೆಟ್ಟಿ ಮರ್ಯಾದೆ ಕ್ರಾಸ್ ಮಾಡ್ತೀನಿ, ಅರ್ಥ ಆಯ್ತಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಓಕೆ, ನಿಮಗೆ ಲಾಯಕ್ಕೆ ಇಲ್ಲ, ನೀವು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಲಾಯಕ್ಕಾದಂಥ ವ್ಯಕ್ತಿ ಅಲ್ಲ ಅಂತಂದೇಳಿ ರಕ್ಷಿತಾ ಶೆಟ್ಟಿ. ನೀನ್ ಬಾರಿ ದೊಡ್ಡ ಲಾಯಕ್ ಇದೆಯಾ ಇಲ್ಲಿ ಇರೋದಕ್ಕೆ ಅಂತಂದೇಳಿ ಧ್ರುವಂತು. ಇದೆಲ್ಲ ಆದಮೇಲೆ ಮಾತಿಗೆ ಮಾತು ಬೆಳೀತಾ ಇನ್ನೇನು ಜಗಳ ನಿಲ್ಲೋದೇ ಇಲ್ಲ, ಧ್ರುವಂತು ನಿಲ್ಸೋದೇ ಇಲ್ಲ, ನನ್ನನ್ನು ತುಂಬ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಟೈಮ್ ಬಂದಾಗ ಕೊನೆಯದಾಗಿ ಪೀಕ್ಸ್ಗೆ ಹೋದಾಗ ರಕ್ಷಿತಾ ಶೆಟ್ಟಿ ಉಲ್ಟಾ ಹೊಡೆದ್ಬಿಟ್ಟು ನಾನೀಗ ನಿಜ ಹೇಳ್ತಾ ಇದ್ದೀನಿ, ಮರ್ಯಾದೆ ಕ್ರಾಸ್ ಮಾಡ್ತಾ ಇದ್ದೀನಿ, ಬಿಗ್ ಬಾಸ್ ಮನೆಯ ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀನಿ, ಮರ್ಯಾದೆ ಕ್ರಾಸ್ ಮಾಡ್ತಾ ಇದ್ದೀನಿ ಅಂತಂದೇಳಿ ಧ್ರುವಂತ್ ಅವರ ಬೆಡ್ನ ಕಿತ್ತಾಕ್ತಕ್ಕಂಥದ್ದು. ಸೊ ಇದಿಷ್ಟು ನಡೆದಿದೆ. ಇದಿಷ್ಟು ಆದಮೇಲೆ ಏನಾದರೂ ದೊಡ್ಡದಾಗಿ ಜಗಳ ನಡೆದ್ರೆ ನಾನು ನಿಜಕ್ಕೂ ಈ ಒಂದು ವಿಚಾರದಲ್ಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡೋದು ಯಾರನ್ನು ಗೊತ್ತಾ, ಧ್ರುವಂತ್ ತಾಳ್ಮೆಗೆ ನಾನು ಮೆಚ್ಚಬೇಕು. ರಕ್ಷಿತಾ ಶೆಟ್ಟಿ ಒಬ್ಬಳನ್ನೇ ಹ್ಯಾಂಡ್ಲ್ ಮಾಡ್ಕೊಂಡು ಈ ವಾರ ಪೂರ್ತಿ ಆ ಯಪ್ಪ ಒಬ್ಬನೇ 24/7 ಇರೋದಿದೆಯಲ್ಲ, ಇಲ್ಲಿಂದಾನೆ ಹ್ಯಾಟ್ಸ್ ಆಫ್. ಆ ಯಪ್ಪ ಹೊರಗಡೆ ಬಂದ ಫಸ್ಟ್ ನಾನೇ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಕೈ ಮುಗಿದ್ಬಿಡ್ತೀನಿ ಆ ಯಪ್ಪಂಗೆ. ಸೊ ಧ್ರುವಂತ್ ಅವರ ತಾಳ್ಮೆಗೆ ನಾನು ನಿಜವಾಗ್ಲೂ ಮೆಚ್ಚಲೇಬೇಕು. ರಕ್ಷಿತಾ ಶೆಟ್ಟಿ ಬಾಯಿ, ರಕ್ಷಿತಾ ಶೆಟ್ಟಿಯ ಒಂದು ಅಗ್ರೆಸಿವ್, ರಕ್ಷಿತಾ ಶೆಟ್ಟಿಯ ಒಂದು ತುಂಟುತನ, ಅದೆಲ್ಲನೂ ಕೂಡ ತಡ್ಕೊಂಡಿರೋದಿದೆಯಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಟಾರ್ಚರ್ನ ತಡ್ಕೊಂಡಿರೋದಿದೆಯಲ್ಲ, ಅದು ಸುಮ್ಮನೆ ಅಲ್ಲ. ಸೊ ಆ ಒಂದು ವಿಚಾರಕ್ಕೆ ಧ್ರುವಂತ್ ಅವರು ನಾನೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಈಗ ಈ ಒಂದು ಜಗಳದಲ್ಲಿ ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅಂತಂದೇಳಿ ಬೆಡ್ಶೀಟ್ ಎಲ್ಲ ಕಿತ್ತು ಉಚ್ಚಿ ಥರ ಆಡ್ತಿರ್ತಕ್ಕಂಥ ರಕ್ಷಿತಾ ಶೆಟ್ಟಿ, ಮೈ ಮೇಲೆ ದೆವ್ವ ಬಂದಿರೋ ಥರನೋ ದೇವ್ರು ಬಂದಿರೋ ಥರನೋ ಆಡ್ತಿರ್ತಕ್ಕಂಥ ರಕ್ಷಿತಾ ಶೆಟ್ಟಿ ವಾರದ ಕೊನೆಯಲ್ಲಿ ಸುದೀಪ್ ಸರ್ ಕೈಗೆ ಸಿಗೋದಂತೂ ಗ್ಯಾರಂಟಿ. ಸೊ ಹಾಗಾದರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ವಾರದ ಕೊನೆಯಲ್ಲಿ ಸುದೀಪ್ ಸರ್ ಕೈಯಲ್ಲಿ ಇರ್ತಕ್ಕಂಥ ಜುಟ್ಟುಗಳು ಯಾವ್ಯಾವುದು ಅಂತಂದರೆ, ಒಂದು ರಕ್ಷಿತಾ ಶೆಟ್ಟಿ, ಆಮೇಲೆ ಕಾವ್ಯ ಅವರ ಅಮ್ಮನ ಬಗ್ಗೆ ಮಾತಾಡಿದಂಥ ಅಶ್ವಿನಿ ಗೌಡ ಅವರು, ಕ್ಯಾಪ್ಟನ್ಸಿ ವಿಚಾರದಲ್ಲಿ ಎಡುವುದಂಥ ರಾಶಿಕಾ ಅವರು, ಹಾಗೆ ಸ್ವಲ್ಪ ಡ್ರಾಮಾಗಳನ್ನ ಮಾಡಿ ಹೆಸರು ಕೆಡಿಸ್ಕೊಂಡಿರ್ತಕ್ಕಂಥ ಚೈತ್ರ ಅವರು. ಇಷ್ಟು ಜನಕ್ಕೆ ಸರಿಯಾಗಿರ್ತಕ್ಕಂಥ ಪೂಜೆ ಇದೆ. ಮೇ ಬಿ ಇವ್ರ ಜೊತೆ ಸ್ವಲ್ಪ ರಜತ್ ಅವರು ಆ್ಯಡ್ ಆಗ್ಬೋದು, ಬಟ್ ಈ ವಾರ ರಜತ್ ಅವ್ರಿಗೆ ಅಷ್ಟು ಟ್ರೀಟ್ಮೆಂಟ್ ಇರಲ್ಲ, ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು. ಹಾಗೆ ಈ ಒಂದು ಪ್ರಮೋ ರಿವ್ಯೂ ನೋಡಿದ್ರೆ ನಿಮಗೆ ಅನಿಸುತ್ತೆ, ಹಾಗೆ ಇನ್ನೊಂದಷ್ಟು ಏನು ಮಾತಾಡಬೇಕಾಗಿತ್ತು, ಯಾವುದಾದ್ರೂ ಮಿಸ್ಸಿಂಗ್ ಪಾಯಿಂಟ್ಸ್ ಇದ್ದರೆ ಅದನ್ನು ಕೂಡ ನೀವು ನೋಟ್ಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾರಾದರೂ ಫೇಸ್ಬುಕ್ಕಲ್ಲಿ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಲ್ಲ, ಅಲ್ಲೂ ಕೂಡ ನನ್ನ ಒಂದು ಪೇಜ್ RVK ಸ್ಟುಡಿಯೋಸ್ಗೆ ಜಾಯ್ನ್ ಆಗಿ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.